ಜಸ್ಟ್ ಸ್ಟಾರ್ಟ್ ಆಗಿದೆ ಇವಾಗ ಈ ವೆಹಿಕಲ್ ಸ್ಟಾರ್ಟ್ ಇದೆ. ಫಾರ್ವರ್ಡ್ ಅಂತ ಹಾಕಿ ನೀವು ಬ್ರೇಕ್ ಫಸ್ಟ್ ಅಪ್ಲೈ ಮಾಡಬೇಕು, ಆಮೇಲೆ ನೀವು ಫಾರ್ವರ್ಡ್ ಅಂತ ಹಾಕೊಂಡು ನಿಮ್ದು ಇದು ಹ್ಯಾಂಡ್ ಬ್ರೇಕ್ ಇದೆಯಲ್ಲ ರಿಲೀಸ್ ಮಾಡ್ಕೊಂಡ್ರೆ ಗಾಡಿ ಮೂವ್ ಆಗುತ್ತೆ. ಬೇಕಾದ್ರೆ ಟ್ರೈ ಮಾಡಿ. ಈಗ ಸ್ಟಾರ್ಟ್ ಆಗಿದೆ. ಬ್ರೇಕ್ ಬಿಡಿ, ರಿಲೀಸ್ ಮಾಡಿ, ಲೈಟ್ ಹಾಕೊಡಿ ಅಷ್ಟೇ. ಸೊ ಈಗ ರಿವರ್ಸ್ ಹೋಗ್ಬೇಕಂದ್ರೆ ನೀವು ಇಲ್ಲೇ ಜಸ್ಟ್ ಚೇಂಜ್ ಮಾಡ್ಕೊಂಡ್ರೆ ರಿವರ್ಸ್ ಬೀಪ್ ಬರುತ್ತೆ. ರಿವರ್ಸ್ ಸ್ಪೀಡ್ ಸ್ವಲ್ಪ ಕಟ್ಟಿರುತ್ತೆ ನಿಮಗೆ. ಸೊ ಬೀಪ್ ಸೌಂಡ್ ಇರೋದ್ರಿಂದ ಹೌದು ನಿಮಗೆ ಅಲರ್ಟ್ ಆಗ್ತಾರೆ. 70 ಕಿಲೋಮೀಟರ್ ಓಡಿಸ್ಬೇಕು ಅಂದ್ರೆ ಎಷ್ಟು ಯೂನಿಟ್ ಕರೆಂಟ್ ಖರ್ಚಾಗುತ್ತೆ? ಅದ್ರ ಮೀನ್ಸ್ ಎಷ್ಟು ಚಾರ್ಜ್ ಆಗುತ್ತೆ? 0 to 100 ಚಾರ್ಜಿಂಗ್ ಅಂದ್ರೆ ನಿಮಗೆ ಒಂದು ಕಿಲೋವ್ಯಾಟ್ ಬ್ಯಾಟ್ರಿ ಅಂದ್ರೆ 1 ಯೂನಿಟ್ ಖರ್ಚಾಗುತ್ತೆ. ಸೊ ನಿಮಗೆ 10 ಕಿಲೋವ್ಯಾಟ್ ಬ್ಯಾಟ್ರಿ ಆಗೋದ್ರಿಂದ 0 to 100% ನಾವು ಹೇಳ್ತಿರೋದು 10 ಕಿಲೋವ್ಯಾಟ್ ಬ್ಯಾಟ್ರಿ ಖರ್ಚು ಬರುತ್ತೆ. ಸೊ ಒಂದು ಕಿಲೋವ್ಯಾಟ್ ಅವರೇಜ್ ನಿಮ್ಗೊಂದು 5 ರಿಂದ 6 ರೂಪಾಯಿ ಅಂದ್ರೆ ನಿಮ್ಗೊಂದು ಫುಲ್ ಚಾರ್ಜಿಂಗ್ ಒಂದು 50 ರಿಂದ 60 ರೂಪಾಯಿ ಖರ್ಚು ಬರುತ್ತೆ. 60 ರೂಪಾಯಿ ಡೈಲಿ ಖರ್ಚು ಬರುತ್ತೆ. ಸೊ ಒಂದು ಫುಲ್ ಚಾರ್ಜ್ ಆಗಿ ಪ್ಲಸ್ ಎಡಿಷನಲ್ 1 ಅವರ್ ಚಾರ್ಜ್ ಮಾಡ್ಕೊಂಡ್ರೆ 2 ರಿಂದ 3 ಯೂನಿಟ್ ಎಕ್ಸ್ಟ್ರಾ ಖರ್ಚು ಬರುತ್ತೆ. ಸೊ 100 ರೂಪೀಸ್ ಡೈಲಿ ನಿಮ್ ಖರ್ಚು ಬಂದ್ರು ನಿಮಗೆ ಡೈಲಿ ಒಂದು 2,000-2,500 ರೂಪಾಯಿ ದುಡ್ಕೊಬಹುದು ನಿಮಗೆ. ಸೊ ಈಗ ಮಾಮೂಲಿ CNG ಅಥವಾ ಏನು ಮುಂಚೆ ಗಾಡಿಗಳಿದೆಯೋ LPG CNG ಗಾಡಿಗಳು, ಸೊ ಅದಕ್ಕೆ ಕಂಪೇರ್ ಮಾಡಿದಾಗ ಇದು ಜಸ್ಟ್ 100 ರೂಪೀಸ್ ಖರ್ಚಾದ್ರೆ ಸಾಕು. ಅದಕ್ಕೆ ಮಿನಿಮಮ್ 700 ರೂಪಾಯಿ ಬೇಕಾಗುತ್ತೆ, 500 ರಿಂದ 600. ಹೌದು, ನಿಮಗೆ ಜನರಲ್ ಆಗಿ ಏನಂದ್ರೆ CNG ಗಾಡಿಲಿ ಯಾವುದೇ ಒಂದು ವೆಹಿಕಲ್ ತಗೊಂಡ್ರು 30 ರಿಂದ 40 ಕಿಲೋಮೀಟರ್ ಮೈಲೇಜ್ ಬರುತ್ತೆ. ಹೌದು. ಸೊ ನೀವು ಡೈಲಿ 150-160 ಕಿಲೋಮೀಟರ್ ಓಡಿಸ್ತೀರ ಅಂದ್ರೆ 4 ರಿಂದ 5 kg ಇದು CNG ಹಾಕೊಬೇಕಾಗುತ್ತೆ. 1 kg CNG ಕಾಸ್ಟ್ ಇವಾಗ ರೇಟ್ 88 ರೂಪಾಯಿ ಇದೆ. ಸೊ ಅದೇ ಲೆಕ್ಕಾಚಾರ ಹಿಡಿದ್ರು ನಿಮಗೆ 400-450 ರೂಪಾಯಿ ನಿಮಗೆ CNGಗೆ ಹೋಗುತ್ತೆ. ಪ್ಲಸ್ ನಿಮಗೆ ಅದರ್ ಮೈಂಟೆನೆನ್ಸ್ ಬಂದುಬಿಟ್ಟು ಎಲ್ಲ ನಿಮಗೆ ಆಯಿಲ್ ಚೇಂಜ್ ಆ ಥರದ್ದೆಲ್ಲ ಪ್ಲಸ್ ಅದೆಲ್ಲ ತಗೊಂಡ್ರು ಒಂದು 200 ರೂಪಾಯಿ ಡೈಲಿ ಎಕ್ಸ್ಪೆನ್ಸಸ್ ಬಂದೇ ಬರುತ್ತೆ ನಿಮಗೆ. ಸೊ ಬಟ್ ಈ ವೆಹಿಕಲಲ್ಲಿ ಏನಂದರೆ ನಿಮಗೆ ಮಂತ್ಲಿ ಮೈಂಟೆನೆನ್ಸ್ ಅಂತ ಆ ಥರ ಏನೂ ಇಲ್ಲ. ಸೊ ಜನರಲ್ ಸರ್ವಿಸಲ್ಲಿ ಬಂದುಬಿಟ್ಟು ನಿಮಗೆ ಬ್ರೇಕ್ ಪ್ಯಾಡ್ಸ್ ಅಷ್ಟು ಚೆಕ್ ಮಾಡಿಕೊಂಡ್ರೆ ಸಾಕು. ಪ್ಲಸ್ ಏನಂದರೆ ಒಂದು ನಿಮಗೆ ಡಿಫ್ರೆನ್ಷಿಯಲ್ ಬರುತ್ತೆ ಬ್ಯಾಕ್ ಸೈಡಲ್ಲಿ, ಅದರದ್ದು ಒಂದು ಆಯಿಲ್ ಚೇಂಜಿಂಗ್ ಇರುತ್ತೆ. ಅದು ನಿಮಗೆ 10,000 ಕಿಲೋಮೀಟರ್ ಒಂದ್ಸಲ ಮಾಡಿಸೋದು. ಸೊ ಅದ್ರ ಕಾಸ್ಟ್ ನಿಮಗೆ ಜಾಸ್ತಿ ಹಾರ್ಡ್ಲಿ ಅಂದರೆ 300-400 ರೂಪಾಯಿ ಬರುತ್ತೆ. ಸೊ ಇದರಲ್ಲಿ ನಿಮಗೆ ಓವರಾಲ್ ಆಗಿ ಏನಾಗುತ್ತೆ ಅಂದರೆ ಟೋಟಲ್ ಎಕ್ಸ್ಪೆನ್ಸಸ್ ಬೇರೆ ಗಾಡಿ ಕಂಪೇರ್ ಮಾಡಿದ್ರೆ ಇದರಲ್ಲಿ ತುಂಬ ಕಡಿಮೆ ಇದೆ. ಸರ್ ಇದು ಕಲರ್ಸ್ ಎಲ್ಲ ಎಷ್ಟು ಕಲರ್ಸ್ ಬರುತ್ತೆ? ಇದರಲ್ಲಿ ನಮಗೆ ಈಗ ಬ್ಯಾಂಗ್ಳೂರ್ ಸಿಟಿಗೆ 3 ಕಲರ್ ಇದೆ ಬಂದ್ಬಿಟ್ಟು. ಸೊ ಬ್ಲೂ ಒಂದು ಬರುತ್ತೆ, ಬ್ಲ್ಯಾಕ್ ಟಾಪ್ ಅಲ್ಲಿ ಬರುತ್ತೆ ಒಂದು, ಇನ್ನೊಂದು ಬಂದ್ಬಿಟ್ಟು ವೈಟ್ ಆ್ಯಂಡ್ ಬ್ಲೂ ಬರುತ್ತೆ. ಓಕೆ, ಮುಂಚೆ ಇದು ಫುಲ್ ಪ್ಲಾಸ್ಟಿಕ್ ಬರ್ತೈತೆ. ಹೌದು, ಇದು ಫೈಬರ್ ಬಾಡಿ ಇತ್ತು. ಆಲ್ಮೋಸ್ಟ್ ಸ್ಟಾರ್ಟಿಂಗ್ ಒಂದು 2.5 ಇಯರ್ಸ್ ಫೈಬರ್ ಬಾಡಿಲಿ ಬರ್ತಾ ಇತ್ತು. ಕಸ್ಟಮರ್ ಫೀಡ್ಬ್ಯಾಕ್ ಎಲ್ಲ ತಗೊಂಡು ಅವರೆಲ್ಲ ನಿಮಗೆ ಅಂದರೆ ಲೈಕ್ ಮೆಟಲ್ ಬಾಡಿ ಬಂದರೆ ಇನ್ನೂ ವೆಹಿಕಲ್ ಚೆನ್ನಾಗಿರುತ್ತೆ ಅಂದಿರೋದಕ್ಕೆ ಸೊ ಇದು ಕಂಪ್ನಿಯವರು ನಮಗೆ ಮೆಟಲ್ ಬಾಡಿಗೆ ಅಪ್ಗ್ರೇಡ್ ಮಾಡೋರೆ. 1.5 ವರ್ಷ ಆಯಿತು. ಸೊ ಮೆಟಲ್ ಬಾಡಿ ಬಂದ್ಮೇಲೆ ನಮಗೆ ಸೇಲ್ಸ್ ಇನ್ಕ್ರೀಸ್ ಆಗಿದೆ ಈ ಗಾಡಿಗೆ. ಓಕೆ, ಮತ್ತೆ ಇದು ಸೀಟ್ ಎಲ್ಲ ತುಂಬಾ ಚೆನ್ನಾಗಿದೆ ಸರ್ ಬ್ಯಾಕ್ ಸೈಡ್. ನಿಮಗೆ ಯಾವುದೇ ಒಂದು ಬೇರೆ ಆಟೋ ಕಂಪೇರ್ ಮಾಡಿದ್ರೆ ನಿಮಗೆ ಯಾವುದೇ ವೆಹಿಕಲ್ ಅಲ್ಲಿ ಇಷ್ಟೊಂದು ಸ್ಪೇಸ್ ಬರಲ್ಲ. ಈ ವೆಹಿಕಲ್ ಅಲ್ಲಿ ಮೇಜರ್ ಏನಂದ್ರೆ ಲೆಗ್ ಸ್ಪೇಸ್ ತುಂಬಾ ಚೆನ್ನಾಗಿದೆ. ಪ್ಲಸ್ ನೀವು ಏನಾದ್ರು ಗೂಡ್ಸ್ ಹಾಕೊಂಡ್ರು ನೀವು ಕಂಫರ್ಟೇಬಲ್ ಆಗಿ 3 ಜನ ಆರಾಮ್ಸೆ ಕೂತ್ಕೊಬಹುದು. ಪ್ಲಸ್ ಇಲ್ಲೇನಂದ್ರೆ ಡ್ರೈವರ್ ಸೀಟು ಅಷ್ಟೇ ನಿಮಗೆ ಬೇರೆ ಕಂಪೇರ್ ಮಾಡಿದ್ರೆ ಏನಂದ್ರೆ ಹ್ಯಾಂಡಲ್ ಟಚ್ ಆಗುತ್ತೆ ಡ್ರೈವರ್ಸ್ಗೆ. ಸೊ ಇದ್ರಲ್ಲಿ ನಿಮಗೆ ಡ್ರೈವರ್ ತುಂಬಾನೇ ಸ್ಪೇಸ್ ಸಿಗುತ್ತೆ. ಪ್ಲಸ್ ಏನಾದರೂ ಮುಂದೇನು ಬೇಕಾದ್ರೆ ನಿಮಗೆ ಎಲ್ಲಾರು ಎಮರ್ಜೆನ್ಸಿ ಅಂದ್ರೆ ಒಂದು ಸೀಟ್ ಹಾಕೊಂಡು ಓಡಿಸ್ಕೊಬೋದು. ಆ ಥರ ಅಷ್ಟೊಂದು ಸ್ಪೇಸ್ ಇದೆ. ಸೊ ಕಂಫರ್ಟೇಬಲ್ ಕೂತ್ಕೊಬೋದು ಯಾರಾದ್ರೂ. ಸೊ ಕಂಫರ್ಟೇಬಲ್ ಆಗಿದೆ ಸರ್. ಆಕ್ಚುಲಿ ನಾನು ಬೇರೆ ಎಲ್ಲ ಆಟೋ ನೋಡಿದಾಗ ಎಸ್ಪೆಷಲಿ ಇದು ಇಷ್ಟ ಆಯ್ತು ನನಗೆ. ಇದೆ ಲೆಗ್ ರೂಮ್ ತುಂಬಾ ಚೆನ್ನಾಗಿದೆ. ಲೆಗ್ ರೂಮ್ ಇಷ್ಟು ಬರುತ್ತೆ ಅಷ್ಟೇ ಇದು ಬೇರೆ ಆಟೋಗಳು. ಹೌದು. ಸೊ ಇದು ಸ್ವಲ್ಪ ಚೆನ್ನಾಗಿದೆ ಸ್ಪೇಸ್. ಸೊ ಇದು ಮೇಜರ್ ಕಸ್ಟಮರ್ ತುಂಬಾ ಜನ ಇಷ್ಟಪಡೋದು ಈ ಗಾಡಿ ಅಂದ್ರೆ ಸ್ಪೇಸ್ ಚೆನ್ನಾಗಿದೆ ಅನ್ನೋದು. ಪ್ಲಸ್ ಕಸ್ಟಮರ್ಸ್ ಕಂಫರ್ಟೇಬಲ್ ಆಗಿ ಕೂತ್ಕೋತಾರೆ. ಇನ್ನೂ ಏನಾಗಿದೆ ಅಂದ್ರೆ ಈಗ ಮಹೀಂದ್ರದ ಇನ್ನೊಂದು ಅಪ್ಗ್ರೇಡೆಡ್ ಮಾಡೆಲ್ ಬರ್ತಾ ಇದೆ ಊಡೋ ಅಂತ. ಸೊ ನಿಮಗೆ ಮಾರ್ಚ್ ಫಸ್ಟ್ ವೀಕ್ ಇಂದ ವೆಹಿಕಲ್ ಡೀಲರ್ಶಿಪ್ ಅಲ್ಲಿ ಅವೈಲೇಬಲ್ ಇದೆ. ಸೊ ಆ ವೆಹಿಕಲ್ ಅಲ್ಲಿ ಇನ್ನೂ ನಿಮ್ಗೆ ಏನಾಗಿದೆ ಅಂದ್ರೆ ವೆಹಿಕಲ್ ಕಂಪ್ಲೀಟ್ಲಿ ರೇಂಜ್ ಇನ್ಕ್ರೀಸ್ ಮಾಡಿದ್ದಾರೆ. ಪ್ಲಸ್ ಇನ್ನೂ ವೆಹಿಕಲ್ ಒಂಥರ ನಿಮಗೆ ಈಗ ಕಾರ್ ಲುಕ್ ತರ ಬಂದಿದೆ ಗಾಡಿ ಬಂದ್ಬಿಟ್ಟು. ಅದು ಬಂದು ನಿಮಗೆ 12 ಕಿಲೋಮೀಟರ್ ಬ್ಯಾಟ್ರಿ ಬರುತ್ತೆ. ಸೊ ರೇಂಜ್ ನಿಮಗೆ ಸರ್ಟಿಫೈಡ್ ರೇಂಜ್ 262 ಕಿಲೋಮೀಟರ್ ಇದ್ರೆ ಬೈ ರೋಡ್ ನಿಮಗೆ ಒಂದು 162 ಅಂದ್ರೆ 200 ಕಿಲೋಮೀಟರ್ ಸಿಗುತ್ತೆ ನಿಮಗೆ ಬೈ ರೋಡ್. ಸೊ ಇಲ್ಲಿ ಡಿಸ್ಪ್ಲೇಲಿ ಇದರಲ್ಲಿ ರೈಡ್ ಆಪ್ಷನ್ಸ್ ಬಂದ್ಬಿಟ್ಟು ನಿಮಗೆ ಫಸ್ಟ್ ಇದರಲ್ಲಿ 3 ಆಪ್ಷನ್ಸ್ ಇದೆ. ಒಂದು ಬಂದ್ಬಿಟ್ಟು ಫಾರ್ವರ್ಡ್ ಅಂತ ಇದೆ. ಸೊ ಇದು ನೀವು ಯಾವಾಗಲೂ ವೆಹಿಕಲ್ ಸ್ಟಾರ್ಟ್ ಮಾಡ್ಕೊಳ್ಳೋ ನ್ಯೂಟ್ರಲ್ ಅಲ್ಲಿ ಇಟ್ಕೊಂಡು ಸ್ಟಾರ್ಟ್ ಮಾಡಿದ್ರೆ ಸೊ ನಿಮ್ಗೆ ಜಸ್ಟ್ ಏನಿಲ್ಲ, ಜಸ್ಟ್ ಇಲ್ಲೇ ಸ್ವಿಚ್ ಚೇಂಜ್ ಮಾಡ್ಕೊಂಡು ಫಾರ್ವರ್ಡ್ ಹಾಕೊಂಡು ನೀವು ಹ್ಯಾಂಡ್ ಬ್ರೇಕ್ ಇಳಿಸಿ ಲೈಟಾಗಿ ನೀವು ಏನಾದ್ರು ಎಕ್ಸಲರೇಷನ್ ಕೊಟ್ಟರೆ ಗಾಡಿ ಮೂವ್ ಆಗಿ ಸ್ಟಾರ್ಟ್ ಆಗುತ್ತೆ. ಸೊ ಇದ್ರಲ್ಲಿ ಸೇಫ್ಟಿಗೋಸ್ಕರ ಯಾವಾಗಲೂ ವೆಹಿಕಲ್ ಸ್ಟಾರ್ಟ್ ಮಾಡುವಾಗ ನೀವು ನ್ಯೂಟ್ರಲ್ ಇಟ್ಕೊಂಡು ಸ್ಟಾರ್ಟ್ ಮಾಡಬೇಕು, ಇಲ್ಲಾಂದ್ರೆ ಗಾಡಿ ಮೂವ್ ಆಗಲ್ಲ ನಿಮಗೆ. ಸೊ ಯಾಕಂದ್ರೆ ನಿಮ್ಗೆ ಯಾರೇ ಮಕ್ಕಳು ಬಂದ್ಬಿಟ್ಟು ಸಡನ್ ಆಗಿ ಕೀ ಆನ್ ಮಾಡಿಬಿಟ್ಟು ಹಿಂಗೆ ಎಕ್ಸಲರೇಷನ್ ಕೊಟ್ಟರೆ ಚಾನ್ಸಸ್ ಇರುತ್ತೆ. ಅದಕ್ಕೋಸ್ಕರ ಕಂಪ್ನಿ ಕಡೆಯಿಂದ ಸೇಫ್ಟಿ ಬಂದ್ಬಿಟ್ಟು ನ್ಯೂಟ್ರಲ್ ಅಲ್ಲಿ ಇಟ್ಕೊಂಡು ನೀವು ಕೀ ಆನ್ ಮಾಡಿದ್ರೆ ಮಾತ್ರ ಗಾಡಿ ಫಾರ್ವರ್ಡ್ ಹಾಕೊಂಡ್ರೆ ಮೂವ್ ಆಗುತ್ತೆ. ಮತ್ತೆ ರಿವರ್ಸ್ ಇದೆ ಆಪ್ಷನ್. ಸೊ ರಿವರ್ಸ್ ಅಲ್ಲಿ ನಿಮ್ಗೆ ಏನಂದ್ರೆ ರಿವರ್ಸ್ ಸೆನ್ಸರ್ ಇದೆ. ಪ್ಲಸ್ ಅದರಲ್ಲಿ ನಮಗೆ ಒಂದು ಬೀಪ್ ಸೌಂಡ್ ಬರುತ್ತೆ. ಸೊ ವೆಹಿಕಲ್ ರಿವರ್ಸ್ ಹೋಗ್ತಾ ಇದೆ ಅನ್ನೋದಕ್ಕೆ ಯಾರಿಗಾದ್ರೂ ಅಂದ್ರೆ ಅಲರ್ಟ್ ಆಗೋದಕ್ಕೆ ರಿವರ್ಸ್ ಇದು ಕೊಟ್ಟವ್ರೆ. ಪ್ಲಸ್ ಇದರಲ್ಲಿ 2 ಮೋಡ್ ಬರುತ್ತೆ ಸರ್. ಒಂದು ಬಂದು ಇಕೋ ಮೋಡ್ ಅಂತ, ಇನ್ನೊಂದು ಬೂಸ್ಟ್ ಮೋಡ್ ಅಂತ. ಸೊ ಇಕೋ ಮೋಡಲ್ ನಿಮ್ಗೆ ಏನಂದ್ರೆ ಜನರಲ್ ಆಗಿ ಬ್ಯಾಂಗ್ಳೂರ್ ಸಿಟಿ ಟ್ರಾಫಿಕ್ ಅಲ್ಲಿ 40 to 45 ಕಿಲೋಮೀಟರ್ ಸ್ಪೀಡ್ ವರೆಗೂ ಹೋಗುತ್ತೆ ವೆಹಿಕಲ್. ಸೊ ಬೂಸ್ಟ್ ಮೋಡಲ್ ನಿಮಗೆ 50 to 55 ಕಿಲೋಮೀಟರ್ ವರೆಗೂ
ಟಾಪ್ ಸ್ಪೀಡ್ ಹೋಗುತ್ತೆ. ಲೈಕ್ ನಿಮ್ಮ ಹತ್ರ ಲೋಡ್ ಜಾಸ್ತಿ ಇದೆ, ವೆಹಿಕಲ್ ಅಲ್ಲಿ ಲೋಡ್ ಜಾಸ್ತಿ ಹಾಕೊಂಡಿದ್ರೆ ಪಿಕಪ್ ಜಾಸ್ತಿ ಬೇಕು, ಇಲ್ಲ ಅಪ್ಪಲ್ಲಿ ಹೋಗ್ತದೆ ಅಂದ್ರೆ ನಿಮಗೆ ಇಲ್ಲೇ ನೀವು ಸ್ವಿಚ್ ಚೇಂಜ್ ಮಾಡ್ಕೊಂಡ್ರೆ ಆಯ್ತು. ಸೊ ನಿಮಗೆ ರೈಡ್ ಮಾಡುವಾಗ ತುಂಬಾ ಕಂಫರ್ಟೇಬಲ್, ಯಾಕಂದ್ರೆ ಯಾವ್ದೋ ಸ್ವಿಚ್ ಹುಡ್ಕೋಬೇಕು ಅನ್ನೋ ಏನೋ ಕೆಲಸ ಇರಲ್ಲ. ಸೊ ಹ್ಯಾಂಡಲ್ ಎಲ್ಲ ನಿಮಗೆ ಮೂವ್ಮೆಂಟ್ ಇರುತ್ತೆ, ಇಲ್ಲೇ ಹ್ಯಾಂಡಲ್ಲೇ ಗೇರ್ ಹಾಕೋ ಅವಶ್ಯಕತೆ ಇರಲ್ಲ. ಸೊ ಲೇಡೀಸ್ ಎಸ್ಪೆಷಲಿ ತುಂಬಾ ಯೂಸ್ ಮಾಡ್ತಾ ಇದ್ದಾರೆ, ಓಡಿಸೋಕೆ ಈಸಿ ಅಂತ ಯೂಸ್ ಮಾಡ್ತಾರೆ. ಸೊ ಮತ್ತೆ ನಿಮಗೆ ಇಲ್ಲೇ ಡಿಸ್ಪ್ಲೇಲಿ ಎಲ್ಲ ನಿಮಗೆ ಲೈಕ್ ಇದೆ ನಿಮ್ದು ಎಷ್ಟು ಕಿಲೋಮೀಟರ್ ಹೋಗುತ್ತೆ ಅನ್ನೋದು ರೇಂಜ್. ಸೊ ಇನ್ನು 148 ಕಿಲೋಮೀಟರ್ ಓಡಿಸ್ತಾ. ಹೌದು, ಇದು ಕಂಪ್ಲೀಟ್ ಈಗ ಫುಲ್ ಚಾರ್ಜ್ ಇದೆ ವೆಹಿಕಲ್. ಸೊ ಇಲ್ಲಿ ನಿಮಗೆ ಎಷ್ಟು ಕಿಲೋಮೀಟರ್ ವೆಹಿಕಲ್ ರನ್ ಆಗಿದೆ, ಸೊ ಈಗ ಎಷ್ಟು ಕಿಲೋಮೀಟರ್ ಇದು ಸ್ಪೀಡ್ ಇಲ್ಲಿ ಬರುತ್ತೆ ನಿಮಗೆ ಡಿಸ್ಪ್ಲೇಲಿ. ಸೊ ನಿಮಗೆ ಡಿಸ್ಪ್ಲೇದು ಲೈಟ್ ಬರುತ್ತೆ ನೋಡಿ. ಓಕೆ, ಬೇಕಾದ್ರೆ ಆಫ್ ಮಾಡ್ಕೋಬಹುದು. ಪವರ್ ಸೇವ್ ಮಾಡೋದಕ್ಕೆ. ಸಿ ಇದಕ್ಕೆ ಬಂದ್ಬಿಟ್ಟು ಸಪ್ರೇಟ್ ಆಗಿ ಆಕ್ಸಿಲರಿ ಬ್ಯಾಟ್ರಿ ಇರುತ್ತೆ, ಚಿಕ್ಕ ಬ್ಯಾಟ್ರಿ ಬರುತ್ತೆ. ಅದರಿಂದಾಗಿ ಸ್ಟಾರ್ಟಿಂಗ್ ಅಲ್ಲಿ ವೆಹಿಕಲ್ ಆನ್ ಆಗುತ್ತೆ. ಸೊ ಮೈನ್ ಒಂದ್ಸಲ ಏನಂದ್ರೆ ವೆಹಿಕಲ್ ಆನ್ ಮಾಡಿ ರನ್ ಮಾಡೋದು ಸ್ಟಾರ್ಟ್ ಮಾಡಿದ್ಮೇಲೆ ಈ ಬ್ಯಾಟ್ರಿಯಿಂದ ಪವರ್ ತಗೊಳುತ್ತೆ. ಆಮೇಲೆ ಪ್ಲಸ್ ಅದು ರೀಚಾರ್ಜ್ ಆಗುತ್ತೆ ನಿಮಗೆ. ಇದೇನಿದು ರೀಸೆಂಟ್ ಇದೆ ಅಂದ್ರೆ, ಸೊ ಇದು ಟೋಟಲ್ ಆಗಿ ವೆಹಿಕಲ್ ಟ್ರಿಪ್ ಅಲ್ಲ, ಇದು ವೆಹಿಕಲ್ ಟೋಟಲ್ ಕಿಲೋಮೀಟರ್ ರನ್ ಆಗಿರೋದು. ಸೊ ಈ ನ್ಯೂ ವೆಹಿಕಲ್ ಇದು ನಮ್ಗೆ ಬೈ ರೋಡೇ ಬಂದಿರೋದು ಇಲ್ಲಿ ಬ್ಯಾಂಗ್ಳೂರ್ ಪ್ಲಾಂಟ್ ಇಂದ. ಸೊ ಇಲ್ಲಿ 17 ಕಿಲೋಮೀಟರ್ ಓಡಿದೆ ಅಲ್ಲಿಂದ ಬಂದಿರೋದು ಇದಕ್ಕೆ. ಸೊ ಇವಾಗ ವೆಹಿಕಲ್ ಕಂಪ್ಲೀಟ್ಲಿ ಚಾರ್ಜ್ ಇದೆ. SOC ಅಂದ್ರೆ ನಿಮಗೆ ಎಷ್ಟು % ಚಾರ್ಜ್ ಇದೆ ಅನ್ನೋ ತೋರಿಸುತ್ತೆ. ಸೊ 100% ಈಗ ಚಾರ್ಜ್ ಆಗಿದೆ. 148 ಕಿಲೋಮೀಟರ್ ನಿಮ್ಗೆ ಓಡಿಸ್ಬೋದು ಈಗ ಇರೋ ಪ್ರೆಸೆಂಟ್ ಬ್ಯಾಟ್ರಿ ಕೆಪಾಸಿಟಿಲಿ. ಬಟ್ ಅದು ಸ್ವಲ್ಪ ವೇರಿ ಆಗುತ್ತೆ ಅನ್ಸುತ್ತೆ. ವೇರಿ ಆಗುತ್ತೆ ನಿಮಗೆ ಇದರಲ್ಲಿ ಏನಂದ್ರೆ ಇನ್ನೊಂದು ಏನಂದ್ರೆ ವೆಹಿಕಲ್ಗೆ ಬ್ರೇಕ್ ಸೆನ್ಸರ್ ಇರುತ್ತೆ. ಸೊ ನಿಮ್ಗೆ ಏನಾಗುತ್ತೆ ಅಂದ್ರೆ ನೀವು ಸಿಟಿಲಿ ಓಡಿಸುವಾಗ ಬ್ರೇಕ್ ಹಿಡಿತೀವಿ, ಆ ಸೆನ್ಸರ್ ಇಂದ ಏನಾಗುತ್ತೆ ಅಂದ್ರೆ ನೀವು ಪವರ್ ಏನು ಜಾಸ್ತಿ ಯುಟಿಲೈಸ್ ಆಗುತ್ತೆ, ಕನ್ಸಂಪ್ಷನ್ ಆಗಿರುತ್ತೆ, ಅದು ನಿಮಗೆ ಅಗೈನ್ ರೀಜನರೇಟಿಂಗ್ ಆಪ್ಷನ್ಸ್ ಇರೋದ್ರಿಂದ ಸೊ ನಿಮ್ಗೆ 5 to 10 ಕಿಲೋಮೀಟರ್ ನಿಮ್ಗೆ ಏನು ಎಕ್ಸ್ಟ್ರಾ ಬರೋ ಚಾನ್ಸಸ್ ಇರುತ್ತೆ ಇದರಲ್ಲಿ. ಸೊ ಹೈವೇಗಿಂತ ಸಿಟಿಲಿ ಜಾಸ್ತಿ ಬರುತ್ತೆ. ಹೈವೇಲೂ ಬರುತ್ತೆ ನಿಮಗೆ, ಯಾಕಂದ್ರೆ ನೀವು ಒಂದೇ ಸ್ಪೀಡಲ್ಲಿ ಓಡಿಸೋದ್ರಿಂದ. ಸೊ ಬಟ್ ಈ ಮೋಡ್ ಇದೆಯಲ್ಲ ನಿಮಗೆ ಇದೇನಂದ್ರೆ ಬೂಸ್ಟ್ ಮೋಡ್ ಮತ್ತೆ ಇಕೋ ಮೋಡಲ್ಲಿ ನಿಮಗೆ ಈ ರೇಂಜ್ ಬರುತ್ತೆ ನಿಮಗೆ 148 ಕಿಲೋಮೀಟರ್. ಇದು ಬಂದು ಪವರ್ ಇದು ಅದು ನಿಮ್ಗೆ ಏನಾದ್ರು ನಿಮಗೆ ಮೊಬೈಲ್ ಚಾರ್ಜ್ ಮಾಡ್ಕೋತೀರ ಅಂದ್ರೆ ಅಲ್ಲಿ ಆಪ್ಷನ್ ಕಾರ್ ತರನೇ ಇದೆ. ಇವನ್ ಕಾರ್ದು ಚಾರ್ಜರ್ ಬರುತ್ತಲ್ಲ. ಹೌದು, ಸೊ USB ಅಲ್ಲ ಇದು, ಆಪ್ಷನ್ಸ್ ಇದೆ. ಸೊ ನಿಮಗೆ ಅದರಲ್ಲಿ ಇನ್ಕ್ಲೂಡ್ ಪ್ಲಸ್ ಇದಕ್ಕೇನಂದ್ರೆ ವೆಹಿಕಲ್ಗೆ ಇನ್ನೇನಂದ್ರೆ ಆಕ್ಸೆಸರೀಸ್ ಬರುತ್ತೆ ಅಡಿಷನಲ್ ಆಗಿ. ಅದು ನಿಮಗೆ ಫ್ರೀ ಆಫ್ ಕಾಸ್ಟ್ ಏನಿಲ್ಲ, ಪೇಯ್ಡ್. ಸರ್ ಒಂದು ನಿಮಿಷ ಈಗ ಡ್ಯಾಶ್ ಬೋರ್ಡ್ ಅಲ್ಲಿ ಇದೇನು ಮೊಬೈಲ್ ಇಟ್ಕೊಳಕ ಇದ್ರಲ್ಲಿ ನಿಮ್ಗೆ ಏನಾದ್ರು ನಿಮ್ದು ಡಾಕ್ಯುಮೆಂಟ್ಸ್ ಏನಾದ್ರು ಇಟ್ಕೋತೀರಾ ಅಂದ್ರೆ ಅದಕ್ಕೆ ವಿತ್ ಸೇಫ್ಟಿ ಲಾಕ್ ಎಲ್ಲ ಇರುತ್ತೆ. ಪ್ಲಸ್ ನೀವು ಮೊಬೈಲ್ ಇಟ್ಕೊಬಹುದು. ಆಮೇಲೆ ನಿಮ್ಗೆ ಅಡಿಷನಲ್ ಆಗಿ ಮೊಬೈಲ್ ಇಟ್ಕೊಳ್ಳೋದಕ್ಕೆ ಪೌಚ್, ಕವರ್ ಆ ಥರ ಏನೋ ಬೇಕಾದ್ರೆ ಆಕ್ಸೆಸರೀಸ್ ಬರುತ್ತೆ ಕಂಪ್ನಿ ಕಡೆಯಿಂದ, ಅದನ್ನ ನೀವು ಎಕ್ಸ್ಟ್ರಾ ಫಿಟ್ ಮಾಡ್ಕೊಬಹುದು. ಆಕ್ಸೆಸರೀಸ್ ಅಲ್ಲಿ ನಮಗೆ ಮೇಜರ್ ಏನಂದ್ರೆ ಇದು ಇಂಡಿಯಾದಲ್ಲಿ ಫಸ್ಟ್ ವೆಹಿಕಲ್ ಇದಕ್ಕೆ ವಿತ್ ರಿವರ್ಸ್ ಕ್ಯಾಮರಾ ಬರುತ್ತೆ. ಓಕೆ, ಸೊ ಇದು ರಿವರ್ಸ್ ಕ್ಯಾಮರಾ ಕಾರ್ ತರನೇ. ಸೊ ರಿವರ್ಸ್ ಕ್ಯಾಮರಾ ಆಪ್ಷನ್ ಇದೆ, ನೀವು ಅಡಿಷನಲ್ ಆಗಿ ಇಲ್ಲೇ ಫಿಟ್ ಮಾಡ್ಕೊಬಹುದು ಡ್ಯಾಶ್ ಬೋರ್ಡ್ಗೆ. ಸೊ ನಾವು ಫಿಟ್ ಮಾಡಿ ಕೊಟ್ಟಿದ್ದೀವಿ ಕಸ್ಟಮರ್ ಹತ್ರ, ನಮ್ಮ ಫೀಡ್ಬ್ಯಾಕ್ ವಿಡಿಯೋಸ್ ಎಲ್ಲ ತಗೊಂಡಿದ್ದೀವಿ. ಸೊ ನೀವು ಏನಾದ್ರು ರಿವರ್ಸ್ ಕ್ಯಾಮರಾ ನಿಮಗೆ ಫಿಟ್ ಮಾಡ್ಕೊಂಡ್ರೆ ಅದೇ ನಿಮಗೆ ಇಲ್ಲೇ ಕೂತ್ಕೊಂಡು ವೆಹಿಕಲ್ ಬ್ಯಾಕ್ ಸೈಡ್ ಏನಾದ್ರೆ ಲೈಕ್ ಚೆಕ್ ಮಾಡ್ಕೊಬಹುದು. ಇದು ಫಸ್ಟ್ ವೆಹಿಕಲ್ 3 ವೀಲರ್ ಬಂದಿರೋದು. ಸೊ ಯಾವುದೇ ವೆಹಿಕಲ್ ಅಲ್ಲಿ ನಾವು ರಿವರ್ಸ್ ಕ್ಯಾಮರಾ ಕೊಟ್ಟಿಲ್ಲ ಮುಂಚೆ. ಸೊ ಈಗ ಜಸ್ಟ್ ಸ್ಟಾರ್ಟ್ ಆಗಿದೆ ಇವಾಗ ಈ ವೆಹಿಕಲ್ ಸ್ಟಾರ್ಟ್ ಇದೆ. ಫಾರ್ವರ್ಡ್ ಅಂತ ಹಾಕಿ ನೀವು ಬ್ರೇಕ್ ಫಸ್ಟ್ ಅಪ್ಲೈ ಮಾಡಬೇಕು, ಆಮೇಲೆ ನೀವು ಫಾರ್ವರ್ಡ್ ಅಂತ ಹಾಕೊಂಡು ನಿಮ್ದು ಇದು ಹ್ಯಾಂಡ್ ಬ್ರೇಕ್ ಇದೆಯಲ್ಲ ರಿಲೀಸ್ ಮಾಡ್ಕೊಂಡ್ರೆ ಗಾಡಿ ಮೂವ್ ಆಗುತ್ತೆ. ಬೇಕಾದ್ರೆ ಟ್ರೈ ಮಾಡಿ. ಈಗ ಸ್ಟಾರ್ಟ್ ಆಗಿದೆ, ಬ್ರೇಕ್ ಬಿಡಿ, ರಿಲೀಸ್ ಮಾಡಿ, ಲೈಟ್ ಹಾಕೊಡಿ ಅಷ್ಟೇ. ಸೊ ಈಗ ರಿವರ್ಸ್ ಹೋಗ್ಬೇಕಂದ್ರೆ ನೀವು ಇಲ್ಲೇ ಜಸ್ಟ್ ಚೇಂಜ್ ಮಾಡ್ಕೊಂಡ್ರೆ ರಿವರ್ಸ್ ಬೀಪ್ ಬರುತ್ತೆ. ರಿವರ್ಸ್ ಸ್ಪೀಡ್ ಸ್ವಲ್ಪ ಕಟ್ಟಿರುತ್ತೆ ನಿಮಗೆ. ಸೊ ಬೀಪ್ ಸೌಂಡ್ ಇರೋದ್ರಿಂದ ಹೌದು ನಿಮಗೆ ಅಲರ್ಟ್ ಆಗ್ತಾರೆ. ಯಾರೇ ಇದ್ರು ಹಿಂದೆ ಮುಂದೆ ಯಾರೇ ಇದ್ರು, ಕಸ್ಟಮರ್ಸ್ ಯಾರೇ ಇದ್ರು ಅಥವಾ ಯಾವುದೇ ಪಬ್ಲಿಕ್ ಇದ್ರು ಅವ್ರಿಗೆ ಯಾವ ಥರದ ವೆಹಿಕಲ್ ರಿವರ್ಸ್ ಆಗ್ತಾ ಇದೆ ಅನ್ನೋದು ಸೊ ಒಂದು ಅಲರ್ಟ್ ಗೊತ್ತಾಗುತ್ತೆ ನಿಮಗೆ ವೆಹಿಕಲ್. ಸೊ ಇದೆಲ್ಲ ಮ್ಯಾಟ್ ಎಲ್ಲ ಇದು ಆಕ್ಸೆಸರೀಸ್ ಅಲ್ಲಿ ನಿಮಗೆ ಮ್ಯಾಟ್, ಫ್ರಂಟ್ ಮ್ಯಾಟ್, ಬ್ಯಾಕ್ ಸೈಡ್ ಮ್ಯಾಟ್, ಪ್ಲಸ್ ಅದೇ ನಾನು ಏನೇನು ನಿಮಗೆ ರಿವರ್ಸ್ ಕ್ಯಾಮ್ರಾ ಆಪ್ಷನ್ಸ್, ಪ್ಲಸ್ ಸೀಟ್ ಕವರ್ಸ್, ಇದೆಲ್ಲ ಆಪ್ಷನ್ಸ್ ಇದೆ ನಮ್ಮಲ್ಲಿ. ಸೊ ಅದು ಕಸ್ಟಮರ್ಸ್ ರಿಕ್ವೈರ್ಮೆಂಟ್ ಬೇಸಲ್ಲಿ ನಾವು ಬೇಕಂದ್ರೆ ಕಂಪ್ನಿ ಕಡೆಯಿಂದ ಆರ್ಡರ್ ಮಾಡಿ ಫಿಟ್ ಮಾಡ್ಕೊಡ್ತೀವಿ. ಇದು ಆಲ್ರೆಡಿ ಫಿಟ್ ಆಗಿರೋದು. ಇದರಲ್ಲಿ ಏನು ನಿಮಗೆ ಆಲ್ಟ್ರ್ ನೀವು ಮಾಡಿಸಿರಂದ್ರೆ ಔಟ್ ಸೈಡ್ ಮಾಡಿಸ್ಕೊಬೋದು. ಬಟ್ ಬೇರೆ ಯಾವ ಥರ ಇದಕ್ಕೆ ನಾವು ಗಾಡಿ ತಗೋಬೇಕಾದ್ರೆ ರೆಡಿ ಇದು ಫಿಟೆಡ್ ಆಗೇ ಬರುತ್ತೆ. ಟೋಟಲಿ ಇದು ವೆಹಿಕಲ್ ಏನಾದ್ರೆ ಫಿಟೆಡ್ ಆಗಿ ಫಿಟೆಡ್ ಆಗೇ ಬಂದಿರುತ್ತೆ. ನೀವು ಅಡಿಷನಲ್ ಆಗಿ ಏನಾದ್ರು ಮಾಡಿಸ್ಕೊಬೇಕಾದ್ರೆ ನಿಮ್ಮ ರಿಕ್ವೈರ್ಮೆಂಟ್ ಬೇಸಲ್ಲಿ ನೀವು ಮಾಡಿಸ್ಕೊಂಡು. ಯೂಶುವಲಿ ಕೆಲವೊಂದ್ಸರಿ ಟಾಪ್ ರೂಪಿಂಗ್ ಸಪ್ರೇಟ್ ಮಾಡಿಸ್ಬೇಕು. ಹೌದು, ನಾರ್ಮಲಿ ಏನಂದ್ರೆ ನಮ್ಮ ಯಾವುದೇ ಕಾಂಪಿಟೇಟರ್ ವೆಹಿಕಲ್ ಬಂದ್ರು ನಿಮಗೆ ಓಪನ್ ಚಾಸಿ ಬರುತ್ತೆ. ಸೊ ಅದಕ್ಕೆ ರೂಫ್ ಟಾಪಿಂಗ್ ನೀವು ಫಿಟ್ ಹೌದು. ಸೊ ಅದನ್ನ ಫಿಟ್ ಮಾಡಕ್ಕೆ ಹೋಗ್ತೀರ ಅಂದ್ರೆ ಔಟ್ ಸೈಡಲ್ಲಿ ನಿಮ್ಗೆ ಏನಿದಾರೆ ಒಂದು 10,000 to 12,000 rupees ವರೆಗೆ ಚಾರ್ಜ್ ಮಾಡ್ತಾರೆ ರೂಫಿಂಗ್ ಎಲ್ಲ ಹೊಸದಾಗಿ ಮಾಡ್ತೀರಂದ್ರೆ. ಸೊ ಇವಾಗ ಕಸ್ಟಮರ್ ಏನಂದ್ರೆ ಅವ್ರು ಇಲ್ಲಿ ಲೋನ್ ಮಾಡಿಕೊಂಡು
ಇಮಿಡಿಯೇಟ್ ಡೆಲಿವರಿ ತೊಗೊಂಡು ಕಂಪ್ಲೀಟ್ಲಿ ಅವರು ನಾಳೆಯಿಂದ ದುಡಿಯೋಕ್ಕೆ ಸ್ಟಾರ್ಟ್ ಮಾಡ್ಕೊಬೋದು ಇಮಿಡಿಯೇಟ್ ಆಗಿ. ಎಲ್ಲ ತಿಳ್ಕೊಂಡ್ವಿ. ಓಕೆ, ಸೊ ಇದು ಪ್ರೈಸ್ ಎಷ್ಟಾಗುತ್ತೆ ಇದು ಗಾಡಿ? ಸರ್ ಇದು ಆನ್ ರೋಡ್ ಕಾಸ್ಟ್ ಬಂದುಬಿಟ್ಟು 3,68,000 ಇದೆ. ಸೊ ಇವಾಗ ಏನಾಗಿದೆ ಅಂದರೆ ಈಗ ನಮಗೆ ನ್ಯೂ ಇಯರ್ ಆಫರ್ ಅಂತ ಹೇಳ್ಕೊಂಡು ನಿಮಗೆ ಅಡಿಷನಲ್ ಆಗಿ 20,000 ಡಿಸ್ಕೌಂಟ್ ಸಿಗ್ತಾ ಇದೆ. 348ಗೆ ನಾವು ವೆಹಿಕಲಿಗೆ ಸೇಲ್ ಮಾಡ್ತಾ ಇದ್ದೀವಿ ವಿತ್ ಇನ್ಕ್ಲೂಡಿಂಗ್ ಎಲ್ಲಾನು, ಒಂದು ಮೀಟ್ರ್ ಪ್ಲಸ್ ನಿಮಗೆ ರಿಜಿಸ್ಟ್ರೇಷನ್ ಇನ್ಶೂರೆನ್ಸ್ ಎಲ್ಲ ಸೇರಿ ಆನ್ ರೋಡ್ ಕಾಸ್ಟ್ ನಿಮಗೆ 3,48,000ಗೆ ನಾವು ಈಗ ಕೊಡ್ತಾ ಇದ್ದೀವಿ. ನೆಗೋಷಿಯಬಲ್ ಇರುತ್ತೆ ಏನಾದರೂ? ನೆಗೋಷಿಯಬಲ್ ಡಿಪೆಂಡ್ಸ್, ನಿಮ್ಮ ಹತ್ರ ಯಾವ್ದಾದ್ರು ಎಕ್ಸಿಸ್ಟಿಂಗ್ ಕಸ್ಟಮರ್ ರೆಫರೆನ್ಸ್ ಮಾಡಿ ಅಥವಾ ನಮ್ಮದೇ ಮಹೀಂದ್ರ ವೆಹಿಕಲ್ ಏನಾರು ಇದ್ದರೆ ಕಂಪ್ನಿ ಕಡೆಯಿಂದ ಅಡಿಷನಲ್ ಏನಾದ್ರು ಡಿಸ್ಕೌಂಟ್ ಆಗುತ್ತೆ, ಆ ಬೆನಿಫಿಟ್ ನಾವು ಕಸ್ಟಮರ್ಗೆ ಪಾಸ್ ಮಾಡ್ತೀವಿ. ಸೊ ಇನ್ಶೂರೆನ್ಸ್ ಮತ್ತೆ RTO ಚಾರ್ಜಸ್ ಅದೆಲ್ಲ ಇನ್ಕ್ಲೂಡೆಡ್. ಹೌದು, 368 ಆನ್ ರೋಡ್ ಕಾಸ್ಟ್, ಅದರಲ್ಲಿ ಅಡಿಷನಲ್ 20,000 ಡಿಸ್ಕೌಂಟ್ ಕೊಟ್ಟು ಕಸ್ಟಮರ್ಗೆ 1 ಇಯರ್ ಇನ್ಶೂರೆನ್ಸ್, 1 ಇಯರ್ ಇನ್ಶೂರೆನ್ಸ್ ಇರುತ್ತೆ ಪ್ಲಸ್ RTO ಇರುತ್ತೆ. 2 ಇಯರ್ಸ್ 40 ಆ ಥರ ಇರುತ್ತೆ? ಇಲ್ಲ, ಕಮರ್ಷಿಯಲ್ ವೆಹಿಕಲ್ ನಿಮಗೆ 1 ಇಯರ್ ಇನ್ಶೂರೆನ್ಸ್ ಅಷ್ಟೇ ಬರುತ್ತೆ. ನಿಮ್ಗೆ ಯಾವುದೇ ಪ್ರೈವೇಟ್ ಕಾರ್ಸ್ ಅಥವಾ 2 ವೀಲರ್ ತಗೋತೀರಂದ್ರೆ ಅದಕ್ಕೆ 3 ಇಯರ್ಸ್ ಆರ್ 5 ಇಯರ್ಸ್ ಬರುತ್ತೆ. ಕಮರ್ಷಿಯಲಿ ಎವ್ರಿ ಇಯರ್ ನೀವು ಇನ್ಶೂರೆನ್ಸ್ ಮಾಡಿಸಬೇಕಾಗುತ್ತೆ. ಪ್ಲಸ್ RTO ರಿಜಿಸ್ಟ್ರೇಷನ್, ನಂಬರ್ ಪ್ಲೇಟ್, ಮೀಟರ್ ಪಾಸ್ ಎಲ್ಲನೂ ನಾವು ನಮ್ಮ ಕಡೆಯಿಂದಲೇ ಅವೈಲೇಬಲ್. ಸೊ 1,48,000 ಕೊಟ್ಟರೆ ರೆಡಿ ಇರುತ್ತೆ ವೆಹಿಕಲ್? 3,48,000 ಸಾರಿ 3,48,000 ಇನ್ಕ್ಲೂಡಿಂಗ್ ಟಾಪ್ ರೂಫಿಂಗ್ ವಿತ್ ಮೀಟರ್, ಅಂದ್ರೆ ಮೀಟರ್ ಬರುತ್ತೆ, ಫೇರ್ ಮೀಟರ್ಸ್ ಬರುತ್ತೆ, ಪ್ಲಸ್ ನಮ್ದು ಚಾರ್ಜಿಂಗ್ ಸ್ಟೇಷನ್ಸ್ ಏನಿದೆ ಅದನ್ನು ಕಸ್ಟಮರ್ಗೆ ಪ್ರೊವೈಡ್ ಮಾಡ್ತೀವಿ. ಪ್ಲಸ್ ವೆಹಿಕಲ್ ನಂಬರ್ ಪ್ಲೇಟ್ ಫಿಟ್ ಆಗಿ ಕಸ್ಟಮರ್ಗೆ ವೆಹಿಕಲ್ ಡೆಲಿವರಿ ಮಾಡ್ತೀವಿ ನಾವು. ಓಕೆ ಸರ್, ಇವಾಗ ಇದನ್ನ ಒಂದು ವೇಳೆ ಕಸ್ಟಮರ್ಸ್ಗೆ 3,48,000 ಕಟ್ಟಕ್ಕಾಗಲ್ಲ, ಒಂದಿಷ್ಟೇ ಅಮೌಂಟ್ ಇರುತ್ತೆ. ಲೋನ್ ಎಲ್ಲ ಯಾವ ಥರ? ಈ ವೆಹಿಕಲ್ ಏನಂದ್ರೆ ಇನಿಷಿಯಲಿ ಒಂದು 20-25,000 ಡೌನ್ ಪೇಮೆಂಟ್ ಮಾಡಿದ್ರೆ ನಾವು ಫಿನಾನ್ಸ್ ಆಪ್ಷನ್ಸ್ ನಮ್ಮ ಕಡೆ ಇದೆ. 20,000 ಕಟ್ಟಿದ್ರೆ? ಹೌದು, 20,000 ಕಟ್ಟಿದ್ರೆ ನೀವು ಕಸ್ಟಮರ್ಗೆ ನಾವು ಫಿನಾನ್ಸ್ ಆಪ್ಷನ್ಸ್ ಕೊಡ್ತೀವಿ. ನಮ್ಮ ಕಡೆ ಒಂದು 5-6 ಫಿನಾನ್ಸ್ ಕಂಪ್ನಿಯವ್ರ ಜೊತೆ ಟೈ ಅಪ್ ಇದೆ. ಸೊ ಕಡಿಮೆ ಡೌನ್ ಪೇಮೆಂಟಿಗೆ, ಎಷ್ಟು ಕಡಿಮೆ ಡೌನ್ ಪೇಮೆಂಟ್ ಆ ಕಡಿಮೆ ಬಡ್ಡಿ ದರದಲ್ಲಿ ನಾವು ಲೋನ್ ಮಾಡ್ಕೊಡ್ತೀವಿ ಕಸ್ಟಮರ್ಗೆ. ಸೊ ಒಂದು 20-25,000 ಕಟ್ಕೊಂಡ್ರೆ ಅವ್ರಿಗೆ ಎವ್ರಿ ಮಂತ್ ಒಂದು ನಿಮಗೇನಿಲ್ಲ ಒಂದು 12,000-13,000 ರೂಪಾಯಿ EMI ಬರೋ ಥರ ಮಾಡಿಕೊಡ್ತೀವಿ ನಿಮ್ಗೆ EMI ಲೋನ್. ಆಕ್ಚುಲಿ ಇದು ಒಂದು ಕೆಲವರಿಗೆ ತುಂಬಾ ಯೂಸ್ ಆಗುತ್ತೆ. ಈಗ ಅಮೌಂಟ್ ಇರಲ್ಲ, ದುಡಿಬೇಕು ಅನ್ನೋ ಒಂದು ಛಲ ಇರುತ್ತೆ. ಸೊ ಅಂತವ್ರು ಏನಾದ್ರು ತುಂಬಾ ಆಪ್ಷನ್, ಯಾಕಂದ್ರೆ ಈಗ ಅವರು ಬಾಡಿ ಗಾಡಿ ತಗೊಂಡು ಓಡಿಸಿ ಅವ್ರಿಗೆ ದುಡ್ಡು ಕೊಡೋ ಬದಲ 20,000 ಕೊಟ್ಟು ಮಿಕ್ಕಿದ್ದು ಆ ಬಾಡಿ ಏನ್ ಕೊಡ್ತಾರೋ ಆ ದುಡ್ಡಲ್ಲಿ ಆಟೋ ತಗೋಬಹುದು. ಜನರಲ್ ಏನಾಗುತ್ತೆ ಅಂದ್ರೆ ಯಾವುದೇ ಒಂದು ಕಸ್ಟಮರ್ ಹತ್ರ ದುಡ್ಡಿಲ್ಲ ಅಂದಾಗ ಯಾವುದೇ ಒಂದು ಕಸ್ಟಮರ್ ಹೋಗ್ಬಿಟ್ಟು ಅಪ್ರೋಚ್ ಮಾಡೋದು ರೆಂಟೆಡ್ ವೆಹಿಕಲ್ ಆಟೋ ಸಿಗುತ್ತೆ ಅಂತ. ಸೊ ಯಾವುದೇ ರೆಂಟೆಡ್ ವೆಹಿಕಲ್ ತಗೊಂಡ್ರು ನೀವು ಓನರ್ ಆಗಲ್ಲ. ಪ್ಲಸ್ ಇನ್ನೇನಾಗುತ್ತೆ ಅಂದ್ರೆ ಎವ್ರಿ ಡೇ ನೀವು ಬಂದ್ಬಿಟ್ಟು ಅವರಿಗೆ ಹೈಯರ್ ಪೇ ಮಾಡಬೇಕಾಗುತ್ತೆ. ಬಾಡಿಗೆ ಥರ ಅವರಿಗೆ 200-300 ರೂಪಾಯಿ ಎಷ್ಟೋ ಒಂದು ಮಿನಿಮಮ್ ಅಮೌಂಟ್ ಇರುತ್ತೆ, ಅದು ಪೇ ಮಾಡಬೇಕು. ಪ್ಲಸ್ ನಿಮಗೆ ಅದ್ರ ಜೊತೆಗೆ ನಿಮ್ಮ ಫ್ಯೂಯಲ್ ಕಾಸ್ಟ್ ನೀವು ಕೊಡಬೇಕು, ಅದ್ರ ಜೊತೆಗೆ ಮೈಂಟೆನೆನ್ಸ್ ನೀವೇ ಮಾಡಬೇಕಾಗುತ್ತೆ ಗಾಡಿ. ಸೊ ಓವರಾಲ್ ನಿಮಗೆ ಖರ್ಚು ಅದರಲ್ಲಿ ಜಾಸ್ತಿ ಬರುತ್ತೆ. ನೀವು ಅದೇ ಪ್ಲೇಸಲ್ಲಿ ಬಂದುಬಿಟ್ಟು ಇದಕ್ಕೊಂದು 20,000 ಡೌನ್ ಪೇಮೆಂಟ್ ಮಾಡಿದ್ರೆ ವೆಹಿಕಲ್ ಓನರ್ಶಿಪ್ಪು ನಿಮ್ಮ ಕೈಯಲ್ಲಿ ಇರುತ್ತೆ. ಪ್ಲಸ್ ನೀವೇ ಅದನ್ನ ಮೈಂಟೈನ್ ಮಾಡ್ಬೋದು. ಬಟ್ ಏನು ದುಡಿತೀರಾ ಅದರಲ್ಲಿ ಅಡಿಷನಲ್ ಆಗಿ ಏನು ನಿಮಗೆ ಅರ್ನಿಂಗ್ಸ್ ಜಾಸ್ತಿ ಆಗುತ್ತೆ, ಪ್ಲಸ್ ನೀವು ಸೇವಿಂಗ್ಸು ಜಾಸ್ತಿ ಆಗುತ್ತೆ ರೆಂಟೆಡ್ ವೆಹಿಕಲ್ ತಗೊಳ್ಳೋ ಜಾಗದಲ್ಲಿ. ಓಕೆ ಸರ್, ಆಕ್ಚುಲಿ ಇದು ಕ್ವಶನ್ ಕೆಲವರು ಯೂಸ್ ಆಗ್ಬೋದು. ಈ ಕ್ವಶನ್ ಏನಪ್ಪ ಅಂತಂದ್ರೆ, ಇದು ಎಸ್ಪೆಷಲಿ ಕಮರ್ಷಿಯಲ್ ವೆಹಿಕಲ್. ಹೌದು. ಸೊ ಇನ್ನು ಕೆಲವರು ಯೋಚನೆ ಮಾಡ್ಬೋದು, ಈ ರೀತಿ ಯೋಚನೆ ಮಾಡ್ಬೋದು ಅಂತ ನನಗೆ ಅನಿಸ್ತು ಅಷ್ಟೇ. ಸೊ ಕೆಲವರು ಬೈಕ್ ಓಡಿಸ್ಕೊಂಡು ಇರ್ತಾರೆ. ಹೌದು. ಸೊ ಸ್ವಂತಕ್ಕೆ ಎಲ್ಲೋ ಓಡಾಡಕ್ಕೆ ಮಳೆಯಲ್ಲಿ ನೆನೆಯಲ್ಲ, ಬಿಸಿಲಲ್ಲಿ ಒಣಗಲ್ಲ. ಸೊ ನಾನು ಕಾರ್ ತಗೊಳಕ್ಕೆ ಜಾಸ್ತಿ ಬೇಕು, ಎಲೆಕ್ಟ್ರಿಕ್ ಕಾರ್ ತಗೋಬೇಕು ಅಂದ್ರೆ 8-9 ಲಕ್ಷ ಬೇಕು. ಸೊ ಎಲೆಕ್ಟ್ರಿಕ್ ಆಟೋ ತಗೊಂಡು ನನ್ನ ಪರ್ಸನಲ್ ಯೂಸ್ ಮಾಡಬೇಕು ಅಂತ ಕೆಲವರು ಅನ್ಕೋಬಹುದು. ಸೊ ಆತವ್ರಿಗೆ ಏನು ಸಜೆಷನ್ ಕೊಡ್ತೀರಾ? ಅದು ತಗೋಬೋದಾ? ವೆಹಿಕಲ್ ಪರ್ಸನಲ್ ಯೂಸೇಜ್ ಮಾಡ್ಕೊಬೋದು. ಬಟ್ ಏನಾಗುತ್ತೆ ಅಂದ್ರೆ ನಿಮಗೆ ಕಿಲೋಮೀಟರ್ ಡಿಸ್ಟೆನ್ಸ್ ಇರೋದ್ರಿಂದ ನಾವು ಲಾಂಗ್ ಡಿಸ್ಟೆನ್ಸ್ ಲೋಕಲ್ ಓಡೋದಕ್ಕೆ ಏನು ಪ್ರಾಬ್ಲಮ್ ಇಲ್ಲ. ಬಟ್ ಆದ್ರೆ ಏನಂದ್ರೆ ಇದು ಕಮರ್ಷಿಯಲ್ ಎಲ್ಲೋ ಬೋರ್ಡ್ ತರನೇ ಬರುತ್ತೆ ನಿಮಗೆ. ಸೊ ಅದ್ರ ತರನೇ ನೀವು ಟ್ಯಾಕ್ಸ್ ಕಟ್ಟೋದು ಅಥವಾ ಏನಿದೆ ಅದ್ರದ್ದು ಎಕ್ಸ್ಪೆನ್ಸಸ್ ಏನು ಬರುತ್ತೆ, ನೀವು 2 ಇಯರ್ಸ್ ಒಂದ್ಸಲ FC ಮಾಡೋದೆಲ್ಲ ಮಾಡಬೇಕಾಗುತ್ತೆ. ಸೊ ಅದು ಮಾಡ್ಕೊಳಕ್ಕೆ ರೆಡಿ ಇದ್ರೆ ತಗೋಬಹುದು. ಹೌದು, ನೀವು ಮೀಟರ್ ಪಾಸಿಂಗ್ ಮಾಡ್ಕೊಂಡು ವೆಹಿಕಲ್ ಓಡಿಸಿ ಮೇಂಟೈನ್ ಮಾಡ್ತೀವಿ ಅಂದ್ರೆ ನೀವು ಯೂಸೇಜ್ ಮಾಡ್ಕೊಬೋದು. ಇದನ್ನ ವೈಟ್ ಬೋರ್ಡ್ ಕೊಡ್ಲಿಕ್ಕೆ ಬರಲ್ಲ, ಗ್ರೀನ್ ಬೋರ್ಡ್ ಮಾಡ್ಬೋದು, ವೈಟ್ ಬೋರ್ಡ್ ಮಾಡ್ಬೋದು. ಬಟ್ ಅದಕ್ಕೆ ಅದು ಟ್ಯಾಕ್ಸ್ ಎಕ್ಸ್ಟ್ರಾ ಬರುತ್ತೆ. ಪ್ಲಸ್ ಇನ್ಶೂರೆನ್ಸ್ 3 ಇಯರ್ಸ್ ನೀವು ಏನಿದೆ ಕಟ್ಕೊಬೇಕಾಗುತ್ತೆ. ಓಕೆ, ಅದನ್ನ ವೈಟ್ ಆಗಿ ಇಟ್ಕೊಂಡು ಯೂಸ್ ಮಾಡ್ಕೋಬಹುದು. ಇದಕ್ಕೆ ಯಾವುದೇ ಥರದ ಪರ್ಮಿಟ್ ಇರಲ್ಲ ಸದ್ಯಕ್ಕೆ. ನಮ್ಮ ಗೌರ್ಮೆಂಟಿಂದ ಯಾವ ಥರದ ಸರ್ಕ್ಯುಲೇಷನ್ ಬಂದಿಲ್ಲ ಪರ್ಮಿಟ್ ತೊಗೊಳ್ಳೋಂಥದ್ದು. ಈಗ ನೀವು ಯಾವುದೇ CNG ಆಗಲಿ ಅಥವಾ LPG ವೆಹಿಕಲ್ ತೊಗೋತೀರ ಅಂದರೆ ಸಿಟಿ ಪರ್ಮಿಟ್ ತೊಗೊಬೇಕಾಗುತ್ತೆ. ಸೊ ಈ ವೆಹಿಕಲ್ ಈಗ ಸದ್ಯಕ್ಕೆ ಇಲ್ಲ, ಫ್ಯೂಚರಲ್ಲಿ ಗೊತ್ತಿಲ್ಲ. ನಮ್ಮ ಗೌರ್ಮೆಂಟಿಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ, ಯಾಕಂದರೆ ಎಲ್ಲಾನು ಪೊಲ್ಯೂಷನ್ಸ್ ಕಮ್ಮಿ ಮಾಡಬೇಕು. ಸೊ ಅದರಿಂದಾಗಿ EVಗೆ ನಾವು ಸಪೋರ್ಟ್ ಜಾಸ್ತಿ ಮಾಡ್ತಾ ಇದ್ದಾರೆ. ಸೊ ಫ್ಯೂಚರಲ್ಲಿ ನಾವು ಹೇಳೋಕ್ಕಾಗಲ್ಲ, ಬಂದರೂ ಬರ್ಬೋದು. ಬಟ್ ಇವಾಗ ಸದ್ಯದ ಪರಿಸ್ಥಿತಿಯಲ್ಲಿ ನಮ್ಮ ತುಂಬ ಜನ ಕಸ್ಟಮರ್ಸು ಇಲ್ಲಿಂದ ತುಮಕೂರಿಗೆ ಹೋಗೋರು, ಹಾಸನಕ್ಕೆ ಹೋಗೋರೆಲ್ಲ ಗಾಡಿ ತೊಗೊಂಡು ಅವರ ಸ್ವಂತ ಊರಿಗೆಲ್ಲ ಇಲ್ಲಿಂದ ಹೋಗಿ ಬರ್ತಾ ಇದ್ದಾರೆ ಗಾಡಿ ತೊಗೊಂಡು. ಸೊ ಅವರೆಲ್ಲ ಯೂಸ್ ಮಾಡ್ತಾ ಇದ್ದಾರೆ. ಯಾಕೆ ಪ್ರಶ್ನೆ ಕೇಳಿದೆ ಅಂದರೆ, ಎಷ್ಟೋ ಜನ ಈಗ ಕಾರ್ ತೊಗೊಳ್ಳೋ ಬದಲು ಇದನ್ನ ತೊಗೊಂಡು ಯೂಸ್ ಮಾಡ್ಕೋಬೋದಲ್ಲ? ಹೌದು, ಮಾಡ್ಬೋದು, ಮಾಡೋದಕ್ಕೆ ಏನಿಲ್ಲ. ಯಾಕಂದ್ರೆ ಚಿಕ್ಕ ಫ್ಯಾಮಿಲಿ ಅಂದಮೇಲೆ ನಾವು ಒಂದು ಬಜೆಟೆಡ್ ವೆಹಿಕಲ್ ಇದೆ ಅಂದರೆ ಹೋಗಿ ಬರೋದಕ್ಕೆ ಅನುಕೂಲನೇ. ಪ್ಲಸ್ ಇದರಲ್ಲಿ ಏನಂದರೆ ಇನ್ನೂ ಎಕ್ಸ್ಪೆನ್ಸಸ್ ಕಮ್ಮಿ. ನೀವು ಯಾವುದೇ ಒಂದು ಪೆಟ್ರೋಲ್ ಕಾರ್ ತಗೋತೀರ ಅಂದ್ರೂ ನಿಮ್ಗೆ ಮೈಲೇಜ್ ಬರೋದು 10-12 ಕಿಲೋಮೀಟರ್ ಮೈಲೇಜ್ ಬರುತ್ತೆ. ಇಲ್ಲ 15 ಅಂದ್ರೂ ನಿಮಗೆ. ಸೊ ಒಂದು ಊರ ಕಡೆ ಹೋಗಿ ಬರ್ತೀವಿ, ಒಂದು 1,000-2,000 ರೂಪಾಯಿ ನೀವು ಪೆಟ್ರೋಲ್ ಎಕ್ಸ್ಪೆನ್ಸ್ ಮಾಡಬೇಕು. ಇದರಲ್ಲೇ ಒಂದು ಫುಲ್ ಚಾರ್ಜ್ ಮಾಡಿಕೊಂಡ್ರೆ
ಸೊ ನಿಮಗೆ ಎಕ್ಸ್ಪೆನ್ಸಸ್ ವೈಸ್ ಬಂದರೂ ₹100 ₹150 ಜಾಸ್ತಿ ಅಂದರೆ ಬರ್ಬೋದು. ನೀವು ಒಂದು ಸಲ ಹೋಗಿ ಬರ್ತೀರ ಒಂದು ₹300 ಜಾಸ್ತಿ ಖರ್ಚು ಮಾಡ್ಕೊಬೋದು. ಕರೆಕ್ಟ್. ಸೊ ಯೂಸ್ ಮಾಡ್ಬೋದು, ಬಟ್ ಸೇಫ್ಟಿಯಾಗಿ ನೀವು ಓಡಿಸ್ಕೊಬೇಕು ಅಷ್ಟೇ. ನಮ್ಮ ಇದಿರೋದು ಕಸ್ಟಮರ್ ಹತ್ರ ಕೇಳ್ಕೊಳ್ಳೋದು ಅಂದರೆ ಸೇಫ್ಟಿಯಾಗಿ ಓಡಿಸಿ. ಓಕೆ ಸರ್, ಫೈನಲಾಗಿ ಒಂದು ಅಡ್ರೆಸ್ ಹೇಳ್ಬಿಡಿ. ಆ್ಯಕ್ಚುಲಿ ಗಾಡಿ ಇಷ್ಟ ಆಯಿತು ಅಂತಂದರೆ ಅವ್ರು ಬಂದು ನಿಮ್ಮ ಶೋರೂಮ್ ವಿಸಿಟ್ ಮಾಡ್ಬೋದು. ಓಕೆ. ಸೊ ಹಂಗೆ ಅಡ್ರೆಸ್ ಒಂದು ಹೇಳ್ಬಿಡಿ ಸರ್. ನಮ್ದು ಬಂದುಬಿಟ್ಟು ಮಹೀಂದ್ರದ್ದು ಪರ್ಟಿಕ್ಯುಲರ್ಲಿ EV ಸೆಗ್ಮೆಂಟ್ ಪ್ಲಸ್ ನಮ್ಮದು ಸ್ಮಾಲ್ ಕಮರ್ಷಿಯಲ್ಗೆ ಇರೋ ಡೀಲರ್ಶಿಪ್ ಇದು. ಸೊ ಇದು ಬ್ಯಾಂಗ್ಳೂರಲ್ಲೇ ನಮ್ಮ ಫಸ್ಟ್ ಡೀಲರ್, ಮಹೀಂದ್ರದಲ್ಲಿ LMM ಡೀಲರ್ ಅಂತ ಹೇಳ್ತೀವಿ ನಾವು. ಸೊ ಇದು ಬಂದುಬಿಟ್ಟು ನಮ್ಮದು ಸನ್ನಿಧಿ ಮೋಟರ್ಸ್ ಅಂತ ಶೋರೂಮ್ ಹೆಸರು. ಮಾಗಡಿ ರೋಡ್, ಕೊಟ್ಟಿಗೆಪಾಳ್ಯ ಬಸ್ ಸ್ಟ್ಯಾಂಡ್ ಬ್ಯಾಕ್ ಸೈಡಲ್ಲಿ ಸರ್ವಿಸ್ ರೋಡಲ್ಲಿ ಇರೋದು ಶೋರೂಮು. ಸೊ ನೀವು ಎನಿ ಟೈಮ್ ಬಂದು ವಿಸಿಟ್ ಮಾಡಿಕೊಂಡು ನಿಮಗೆ ವೆಹಿಕಲ್ ಸುಮ್ಮನಹಳ್ಳಿ ಬ್ರಿಡ್ಜ್ ಬಂದರೆ ಅಲ್ಲಿ ಯಾರಿಗಾದ್ರೂ ನಮ್ಮ ಕಾಂಟ್ಯಾಕ್ಟ್ ನಂಬರ್ ಇರ್ತವೆ ನಮ್ಮ ಇದರಲ್ಲಿ, ನೀವು ಆನ್ಲೈನಲ್ಲಿ ಸರ್ಚ್ ಮಾಡಿದ್ರೂ ಗೊತ್ತಾಗುತ್ತೆ. ಸೊ ಯಾವುದೇ ಕಸ್ಟಮರ್ ಬಂದು ನಮಗೆ ವೆಹಿಕಲ್ ಬಗ್ಗೆ ಡೀಟೇಲ್ಸ್ ಬೇಕು, ಟೆಸ್ಟ್ ಡ್ರೈವ್ ಬೇಕಾದರೆ ನಾವು ಶೋರೂಮಿಂದ ಪ್ರೊವೈಡ್ ಮಾಡ್ತೀವಿ. ಸೊ ನಿಮಗೆ ಒನ್ಸ್ ನೀವು ಟ್ರಸ್ಟ್ ಡ್ರೈವ್ ತೊಗೊಂಡು ನಿಮಗೆ ಇಷ್ಟ ಆಯ್ತಂದರೆ ವೆಹಿಕಲ್ ಬಗ್ಗೆ ನಿಮ್ಮ ಫಿನಾನ್ಸ್ ಆಪ್ಷನ್ಸು ಪ್ಲಸ್ ನಿಮಗೆ ಇದರ ಮೈಂಟೆನೆನ್ಸ್ ಬಗ್ಗೆ ಎಲ್ಲನೂ ಡೀಟೇಲ್ಸ್ ಕೊಟ್ಟು ನಿಮಗೆ ಆಮೇಲೆ ಬುಕಿಂಗ್ ಮಾಡ್ಕೊಂಡು 1 ರಿಂದ 2 ದಿವಸದಲ್ಲಿ ನಾವು ವೆಹಿಕಲ್ ಡೆಲಿವರಿ ಕೊಡ್ತೀವಿ. ಟೈಮಿಂಗ್ 9:30 to 6:30 ವರೆಗೆ ಇರ್ತೀವಿ. ಸಂಡೇ ವರ್ಕಿಂಗ್ ಇರಲ್ಲ. ಸೊ ಯಾವುದೇ ಇದ್ರೂ ನಿಮಗೆ 6 days ವರ್ಕಿಂಗ್ ಇರುತ್ತೆ. ಥ್ಯಾಂಕ್ ಯು ಸರ್, ತುಂಬ ಇನ್ಫಾರ್ಮೇಷನ್. ಥ್ಯಾಂಕ್ ಯು. ಆ್ಯಕ್ಚುಲಿ ಇಷ್ಟೆಲ್ಲ ಇನ್ಫಾರ್ಮೇಷನ್ ಕೆಲವರಿಗೆ ತುಂಬ ಯೂಸ್ ಆಗುತ್ತೆ. ಹೌದು. ಯಾಕೆಂದರೆ ಎಷ್ಟೋ ಜನ ವಿಡಿಯೋ ನೋಡ್ತಾ ಇರ್ತಾರೆ, ವಿಡಿಯೋ ನೋಡೋರಿಗೆ ಅಟ್ಲೀಸ್ಟ್ ಈ ಇನ್ಫಾರ್ಮೇಷನ್ ಯಾಕೆಂದರೆ ಎಲ್ಲೋ ಕುತ್ಕೊಂಡು ಹೋಗಿ ವಿಚಾರಿಸೋದಕ್ಕೆ ತುಂಬ ಕಷ್ಟ ಆಗುತ್ತೆ. ಸೊ ಮೊಬೈಲಲ್ಲೇ ಕುತ್ಕೊಂಡು ನೋಡ್ಬೋದು ಏನೆಲ್ಲ ಡೀಟೇಲ್ಸ್ ಇದೆ, ಈ ಗಾಡಿಗೆ ಹೋಗ್ಬೇಕಾ, ಈ ಗಾಡಿಗೆ ಹೋಗ್ಬಾರ್ದಾ. ಸೊ ಆ ಉದ್ದೇಶದಿಂದ ಈ ವಿಡಿಯೋ ಮಾಡಿದ್ವಿ. ತುಂಬ ಥ್ಯಾಂಕ್ ಯು ಸರ್. ನಿಮಗೂ ತುಂಬ ಧನ್ಯವಾದಗಳು. ನಿಮ್ಮಿಂದಾಗಿ ಆ್ಯಕ್ಚುಲಿ ನಮ್ಮ ಸೇಲ್ಸ್ಗೂ ತುಂಬಾ ಹೆಲ್ಪ್ ಆಗುತ್ತೆ. ಈಗ ಎಲ್ಲರೂ ಬಂದುಬಿಟ್ಟು ಡಿಜಿಟಲ್ ಮಾರ್ಕೆಟಿಂಗ್ ಮುಖಾಂತರನೇ ಕಸ್ಟಮರ್ಗಳು ವೆಹಿಕಲ್ ತೊಗೊಳೋದಾಗಲಿ ಅಥವಾ ಎಂಕ್ವೈರಿ ಮಾಡೋದು ತುಂಬ ಜಾಸ್ತಿ ಆಗ್ತಾ ಇರೋದ್ರಿಂದ ಸೊ ಯೂಟ್ಯೂಬ್ ಮುಖಾಂತರ ನಮಗೆ ವೆಹಿಕಲ್ ಸೇಲ್ಸ್ ತುಂಬಾ ಇಂಪ್ರೂವ್ ಆಗಿದೆ. ಅದನ್ನು ನಿಮ್ಮಿಂದ ನಮ್ಗೆ ತುಂಬ ಹೆಲ್ಪ್ ಆಗುತ್ತೆ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೊ ಮಚ್.